ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಪರಿಸ್ಥಿತಿಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇರ್ತಾ ಇದೆ, ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ಬೇಕು ಅನ್ಕೊಳ್ತಾ ಇದ್ದಾರೆ, ಏನೆಲ್ಲ ಅಬ್ಸ್ಟಾಕಲ್ಸ್ ಇದೆ, ಈಗ ಈ ಒಂದು ಪರಿಸ್ಥಿತಿಗೆ ನೀವು ಯಾವುದೇ ಒಂದು ಪರಿಸ್ಥಿತಿನಲ್ಲಿ ತುಂಬಾ ಸ್ಟಕ್ ಫೀಲ್ ಆಗಿರಿ, ರಿಲೇಶನ್ಶಿಪ್ ಇಶ್ಯೂಸ್, ಕೆರಿಯರ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್, ಏನೇ ಇಶ್ಯೂನಲ್ಲಿ ಇರಿ, ಏನೇ ಪ್ರಾಬ್ಲಮ್ ಅಲ್ಲಿ ಇರಿ, ಈ ವಿಡಿಯೋ ನಿಮ್ಮವರೆಗೂ ತಲುಪಿದೆ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಒಂದು ಸೊಲ್ಯೂಷನ್ ಅಂತ ಖಂಡಿತ ಸಿಗುತ್ತೆ. ಅಂಡ್ ಮಾ ಕಾಳಿ ನಿಮಗೋಸ್ಕರ ಏನೋ ಒಂದು ಸಂದೇಶ ನಿಮಗೆ ಕೊಡ್ತಾ ಇದ್ದಾರೆ. ಅದನ್ನ ಆ ಒಂದು ಎನರ್ಜಿನ ಗ್ರ್ಯಾಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಅಥವಾ ವಿಡಿಯೋದ ಪಾಸಿಟಿವಿಟಿನ ನೀವು ಕ್ಲೇಮ್ ಮಾಡ್ಕೋಬೇಕು ಅಂದ್ರೆ ಕಮೆಂಟ್ ಅಥವಾ ಲೈಕ್, ಸಬ್ಸ್ಕ್ರೈಬ್ ಮಾಡಿ ಆ ಒಂದು ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ. ಅಂಡ್ ರೀಡಿಂಗ್ ನ 100% ಬೆನಿಫಿಟ್ ನ ನೀವು ತಗೊಳ್ಳಿ ಅಂತ ಹೇಳ್ತಾ, ಸೊ ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ, ನಿಮ್ ಜೊತೆ ರೆಸ್ನೇಟ್ ಆದ್ರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಅವಾಗ ಇದು ನಿಮ್ಗೆ ರೆಸ್ನೇಟ್ ಆಗುವಂತದ್ದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು, ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡ್ ಇಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸೋನೇಟ್ಸ್ ಟು ಯು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಮಾ ಕಾಳಿ ನಿಮಗೋಸ್ಕರ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ, ಮಾ ಕಾಳಿಯ ಸಂದೇಶ ನಿಮಗೋಸ್ಕರ ಏನಿದೆ ಅಂತ ನೋಡೋಣ. 2 months ಇಂದ ನನಗೆ ಮಾ ಕಾಳಿಯ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಾನು 2 months ಇಂದ ಮಾ ಕಾಳಿ ಜೊತೆ ವರ್ಕ್ ಮಾಡ್ತಾ ಇರೋದ್ರಿಂದ ಟ್ರಸ್ಟ್ ಮೀ, ಆ ಒಂದು ಎನರ್ಜಿ ತುಂಬಾನೇ ಹೈ ಇದೆ. ಅಂಡ್ ಅವರು ಫಸ್ಟ್ ತುಂಬಾನೇ ಕಲಿಸ್ತಾರೆ. ನಿಮ್ಮ ಒಳಗೆ ಏನಾದ್ರು ಮಾ ಕಾಳಿ ಜೊತೆ ಕನೆಕ್ಟ್ ಆಗ್ಬೇಕು ಅಥವಾ ಮಾ ಕಾಳಿಯ ಒಂದು ಎನರ್ಜಿ ನಿಮ್ಮವರೆಗೂ ತಲುಪ್ತಾ ಇದೆ ಅಂತಂದ್ರೆ, ಅಂಡ್ ಅಟ್ ದ ಸೇಮ್ ಟೈಮ್ ಈ ಒಂದು ಎನರ್ಜಿ, ಈ ಒಂದು ರೀಡಿಂಗ್ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ, ಇದು ಬಿಗ್ಗೆಸ್ಟ್ ಸೈನ್ ದಟ್ ಮಾ ಕಾಳಿ ಜೊತೆ ನೀವು ಕನೆಕ್ಟ್ ಆಗ್ಬೇಕು ಅನ್ನೋದು ಒಂದು ಸೈನ್ ಆಗಿದೆ ಅಂತ ನೀವು ಹೇಳ್ಬಹುದು. ಓಕೆ, ಸೊ ಡೆತ್, ರಿಬರ್ತ್. ಓಕೆ, ಎಲ್ಲವೂ ಮುಗಿದು ಹೋಗಿದೆ ನನ್ನ ಲೈಫಲ್ಲಿ, ಇನ್ನೇನು ಇಲ್ಲ ಅಂತಂದಾಗ ದೇರ್ ಈಸ್ ಸಮ್ ಹೋಪ್, ಇನ್ನೂ ಏನೋ ಇದೆ. ಈಗ ನಿಮ್ಮಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀರಾ. ಸಪೋಸ್ ನೀವು ಬ್ರೇಕಪ್ ಸಿಚುವೇಶನ್ ಅಲ್ಲಿದ್ದೀರಾ ಅನ್ಕೊಳ್ಳಿ. ದಿಸ್ ನಾಟ್ ಅ ಎಂಡ್, ನನ್ನ ಲೈಫೇ ಮುಗಿದು ಹೋಯ್ತು, ನನ್ನ ಜೊತೆ ಯಾರು ಇಲ್ಲ ಅಂತ ನೀವು ಅನ್ಕೊಳ್ತಾ ಇದ್ರೆ, ಅಥವಾ ನೀವೇನಾದ್ರೂ ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇದ್ರೆ, ನನಗೆ ಮುಂದೆ ದಾರಿನೇ ಕಾಣ್ತಾ ಇಲ್ಲ ಅಂತ ಅಂದ್ರೆ, ಜಸ್ಟ್ ನಿಮಗೆ ಒಂದು ಬಿಗ್ಗೆಸ್ಟ್ ಸಂದೇಶ ಅಥವಾ ಒಂದು ಮೆಸೇಜ್ ಏನು ಅಂತಂದ್ರೆ, ಕತ್ಲ ಆದ್ಮೇಲೆನೆ ಬೆಳಕು ಬರುವಂತದ್ದು. ಹುಟ್ಟು ಸಾವು ಎಲ್ಲದರಲ್ಲೂ ಇರುತ್ತೆ, ಒಂದು ಅಂತ್ಯ ಆದ್ರೆ ಇನ್ನೊಂದು ಆರಂಭ ಆಗೇ ಆಗತ್ತೆ. ಸೊ ಇಟ್ ಈಸ್ ಯುವರ್ ರೀಬರ್ತ್, ಇಟ್ ಈಸ್ ಯುವರ್ ಫುಲ್ ಎನರ್ಜಿ, ಅಥವಾ ಒಂದು ಹೊಸ ಮನುಷ್ಯರಾಗಿ ನೀವು ಬದುಕೋದಕ್ಕೆ, ಹೊಸದಾಗಿ ಬದುಕನ್ನ ಶುರು ಮಾಡೋದಕ್ಕೆ ನಿಮ್ಗೆ ಇಲ್ಲಿ ಅವಕಾಶ ಇದೆ. ಓಕೆ, ಯಾವ್ದನ್ನ ಕಳ್ಕೊಂಡಿದ್ದೀರಾ, ಯಾವುದು ನಿಮ್ಮವರೆಗೂ ಇಲ್ವೋ ಅದ್ರ ಬಗ್ಗೆನೇ ಯೋಚಿಸ್ತಾ ಮುಂಬರುವ ಅವಕಾಶಗಳನ್ನ ನೀವು ಬ್ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ. ಓಕೆ, ವಾಟ್ ಈಸ್ ಮೆಂಟ್ ಫಾರ್ ಯು ಇಟ್ ವಿಲ್ ಸ್ಟೇ, ವಾಟ್ ಈಸ್ ನಾಟ್ ಇಟ್ ವಿಲ್ ಗೋ ಅವೇ ಅಂತಾನೆ ಹೇಳ್ಬಹುದು. ಸೊ ನಿಮಗೆ ನಿಮ್ಮ ಒಂದು ಡೆಸ್ಟಿನಿಯಲ್ಲಿ ಅಥವಾ ನಿಮ್ಮ ಒಂದು ಹೈಯರ್ ಗ್ರೋತ್ಗೆ ಏನಿದೆಯೋ ಅದು ನಿಮ್ಮವರೆಗೂ ಇದೆ. ಅಂಡ್ ಯಾವುದು ನಿಮ್ದಲ್ವೋ ಅದು ನಿಮ್ ಜೊತೆ ಇರೋದಿಲ್ಲ. ಸೊ ಕಳೆದು ಹೋಗಿರೋದನ್ನ ಯೋಚನೆ ಮಾಡದೆ, ಕಳ್ಕೊಂಡಿದೀನಿ, ನನ್ನ ಹತ್ರ ಇಲ್ಲ ಅನ್ನೋದಕ್ಕಿಂತ ಮತ್ತೆ ಇದು ಒಂದು ಹೊಸ ಚಾಲೆಂಜ್ ಅಥವಾ ಒಂದು ಹೊಸ ಜರ್ನಿನ ಮತ್ತೆ ನನ್ನನ್ನ ನಾನು ನೋಡ್ಕೊಳ್ಳೋದಕ್ಕೆ, ನನ್ನನ್ನ ನಾನು ಬಯಸೋದಕ್ಕೆ ಯೂನಿವರ್ಸ್ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಮಾ ಕಾಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಯಾವಾಗ್ಲೂ ಸೋತಿದ್ದೀನಿ ಅಂತ ಅನ್ಕೊಳಕ್ ಹೋಗ್ಬೇಡಿ. ಸೋತಾಗೂ ಎದ್ದು ನಿಂತ್ಕೊಳ್ಳುವಂತಹ ಒಂದು ಶಕ್ತಿ ನಮ್ಮಲ್ಲಿ ಇದೆ ಅಂತಂದ್ರೆ, ಸ್ಟಿಲ್ ನಮಗೆ ಬದುಕೋದಕ್ಕೆ ಅವಕಾಶ ಇದೆ ಅಂತಾನೆ ಅರ್ಥ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಅಪರ್ಚುನಿಟಿ. ಓಕೆ, ಸಪೋಸ್ ನೀವು ಫಿನಾನ್ಷಿಯಲ್ ಕ್ರೈಸಿಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ, ಇಟ್ ಈಸ್ ಟೈಮ್ ಟು ರೀಗೇನ್ ಯುವರ್ ಪವರ್ ಅಂತಾನೆ ಹೇಳಬಹುದು. ಅಗೇನ್ ನಿಮ್ಗೆ ಮತ್ತಷ್ಟು ಅವಕಾಶಗಳು ಬರುತ್ತೆ. ಯಾವಾಗ ನೀವು ಕಳೆದು ಹೋಗಿರೋದ್ರ ಬಗ್ಗೆ ಚಿಂತೆ ಬಿಟ್ಟು ಹೊಸದಾಗಿ ಎಲ್ಲವನ್ನು ಮತ್ತೆ ಶುರು ಮಾಡ್ತೀನಿ. ಓಕೆ ಫೈನ್, ನಿಮ್ ಹತ್ರ ಎಲ್ಲ ಹೋಗಿದೆ, ರಿಲೇಶನ್ಶಿಪ್ ಎಂಡ್ ಆಗಿದೆ, ಕೆರಿಯರ್ ಎಂಡ್ ಆಗಿದೆ, ಹೆಲ್ತ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಏನಾದ್ರೂ ಸಿಚುವೇಶನ್ ಇರ್ಲಿ ನಿಮ್ದು, ಮತ್ತೆ ಸ್ಟಾರ್ಟ್ ಅಗೇನ್, ಎಲ್ಲವನ್ನು ಹೊಸದಾಗಿ ಶುರು ಮಾಡಿ, ರೀಬಿಲ್ಡ್ ಯುವರ್ ಪವರ್ಸ್. ಓಕೆ, ಸೊ ಇಲ್ಲ ಅನ್ನೋದಕ್ಕಿಂತ ಏನ್ ಇದೆಯೋ ಅದರಿಂದಾನೇ ಮತ್ತೆ ಶುರು ಮಾಡ್ತೀನಿ. ಇದಕ್ಕಿಂತ ಎಷ್ಟೆಷ್ಟೋ ಕಷ್ಟಗಳನ್ನ ನೀವು ಮೀರಿ ಬಂದಿರ್ತೀರ ಅಲ್ವಾ. ಸೊ ಅದನ್ನ ಮತ್ತೆ ಶುರು ಮಾಡ್ಕೊಳ್ಳಿ, ಮತ್ತೆ
ರೀಬಿಲ್ಡ್ ಮಾಡ್ಕೊಳ್ಳಿ. ಅಂಡ್ ಡೆಫಿನೆಟ್ಲಿ ಈ ಒಂದು ವರ್ಷ ಅಥವಾ ಈ ಒಂದು ಮಂತ್ ಇಂದ ನಿಮ್ಗೆ ಒಂದಷ್ಟು ಫಿನಾನ್ಷಿಯಲ್ ಅಪರ್ಚುನಿಟೀಸ್ ಬರೋದಕ್ಕೆ ಶುರು ಆಗುತ್ತೆ. ಸಪೋಸ್ ನೀವು ತುಂಬಾ ತಿಂಗಳುಗಳಿಂದ ಒಂದು ಬಿಸ್ನೆಸ್ ಗೆ ಕೈ ಹಾಕ್ಬೇಕು, ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ರೆ ಬಿಸ್ನೆಸ್ ಅಪರ್ಚುನಿಟೀಸ್ ಬರುತ್ತೆ. ಅಂಡ್ ಸೇವಿಂಗ್ಸ್ ತುಂಬಾ ಮಾಡ್ತೀರಾ ಅಂತ ಹೇಳ್ಬಹುದು. 3 ಆಫ್ ಸಾರ್ಟ್ಸ್. ಅಂಡ್ ಹಾರ್ಟ್ ಬ್ರೇಕ್ಸ್ ಆಗಿದೆ, ರಿಲೇಶನ್ಶಿಪ್ ಇಶ್ಯೂ ಆಗಿದೆ, ಅಥವಾ ಥರ್ಡ್ ಪಾರ್ಟಿ ತುಂಬಾ ಬಾದರ್ ಮಾಡ್ತಾ ಇದ್ರೆ, ಥರ್ಡ್ ಪಾರ್ಟಿ ಇಶ್ಯೂ ಇಂದ ನಿಮ್ಮ ರಿಲೇಶನ್ಶಿಪ್ಸ್ ಎಂಡ್ ಆಗಿದೆ ಅಂತಂದ್ರೆ ಡೆಫಿನೆಟ್ಲಿ ಆ ರಿಲೇಶನ್ಶಿಪ್ ನಿಮ್ಗೆ ಒಂದು ಪಾಠ ಅಂತಾನೆ ಹೇಳ್ಬಹುದು. ದಟ್ ಈಸ್ ಜಸ್ಟ್ ಅ ಲೆಸನ್. ಸೊ ಅದನ್ನ ಬಿಟ್ಟು ಮುಂದುವರಿರಿ. ನಿಮ್ಮ ಒಂದು ಹಾರ್ಟ್ ಚಕ್ರನ ನೀವು ಹೀಲ್ ಮಾಡ್ಕೊಳ್ಳಿ. ಅಂಡ್ ಆದಷ್ಟು ನಿಮ್ಮನ್ನ ನೀವು ಸೆಲ್ಫ್ ಲವ್ ಜರ್ನಿ ಕಡೆ ತಗೊಂಡು ಬನ್ನಿ ಅಂತ ಇಲ್ಲಿ ಗೈಡೆನ್ಸ್ ಇದೆ. ಓಕೆ, ಏನೇ ದುಃಖ ಇರ್ಲಿ, ಏನೇ ದುಗುಡಗಳಿರ್ಲಿ, ಏನೇ ಸಮಸ್ಯೆಗಳಿರ್ಲಿ, ಎಲ್ಲವನ್ನು ಕಾಳಿಮಾ ಪಾದಕ್ಕೆ ಅರ್ಪಿಸಿ ನಿಮ್ಮ ಒಂದು ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ತುಂಬಾ ಪೇನ್ ಆಗ್ತಾ ಇದೆ, ನನಗ್ ಯಾರು ಇಲ್ಲ, ನನ್ನ ಜೊತೆಗೆ ಏನು ಇಲ್ಲ ಅಂತಂದಾಗ್ಲೇ ದೇವ್ರು ನಮ್ ಕೈ ಹಿಡಿತಾರೆ. ಸೊ ಅವ್ರಿಗೆ ನೀವು ನಿಮ್ಮನ್ನ ಸರೆಂಡರ್ ಮಾಡ್ಕೊಳ್ಳಿ, ನಿಮ್ಮ ಪೇನ್ ನ ಅವ್ರಿಗೆ ಹೇಳ್ಕೊಳ್ಳಿ. ಮಾ ಕಾಳಿ ನಿಮ್ಮನ್ನ ಖಂಡಿತ ಪ್ರೊಟೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಥರ್ಡ್ ಪಾರ್ಟಿ ವಿಚಾರವಾಗಿ ಅಥವಾ ಹಾರ್ಟ್ ಬ್ರೇಕ್ ಅಲ್ಲಿ ನೀವು ಇದೀರಾ ಅಂತಂದ್ರೆ ಇಟ್ಸ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೈಂಡ್ ಸೆಟ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ, ನಿಮ್ಮ ಹಾರ್ಟ್ ಚಕ್ರನ ಸರಿ ಮಾಡ್ಕೊಳ್ಳಿ. ಆದಷ್ಟು ಇಲ್ಲಿ ನೀವು ಹೋಪುನಪುನ ಅನ್ನೋದನ್ನ ಹೋಪುನಪುನ ಪ್ರೇಯರ್ ನ ಶುರು ಮಾಡ್ಕೊಳ್ಳಿ. ಟ್ರಸ್ಟ್ ಮೀ, ಆ ಒಂದು ಪ್ರೇಯರ್ ನಿಮ್ಮನ್ನ ತುಂಬಾ ಚೆನ್ನಾಗಿ ಹೀಲ್ ಮಾಡುತ್ತೆ ಅಂತ ಇಲ್ಲಿ ಎನರ್ಜೀಸ್ ಇದೆ. ಓಕೆ, ಸೊ ಅಂಡ್ ಯಾವುದೇ ಕಾರಣಕ್ಕೂ ಬೆಗ್ ಮಾಡಬೇಡಿ. ನೀ ನನ್ನ ಪ್ರೀತಿಸು, ನೀ ನನ್ನ ಜೊತೆಗಿರು, ಅಟೆನ್ಷನ್ ಕೊಡು. ನೋ, ಡೋಂಟ್ ಬೆಗ್. ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಬಿಟ್ಟು, ನಿಮ್ಮ ಸ್ವಾಭಿಮಾನ ಬಿಟ್ಟು ಹೋಗೋದಕ್ಕೆ ಹೋಗ್ಬೇಡಿ. ಸೊ ಒಂದಷ್ಟು ಬೌಂಡ್ರೀಸ್ ಇದೆ. ಸಪೋಸ್ ನೀವು ಎಷ್ಟೇ ಟ್ರೈ ಮಾಡಿದೀರಾ, ಎಲ್ಲಾ ರೆಮಿಡೀಸ್ ಮಾಡಿದೀರಾ, ಥರ್ಡ್ ಪಾರ್ಟಿ ಎಂಡ್ ಮಾಡ್ಬೇಕು, ಎಲ್ಲವನ್ನೂ ಆಗಿದೆ ಅಂತಂದ್ರು ಸ್ಟಿಲ್ ಆ ಪರ್ಸನ್ ನಿಮ್ಮನ್ನ ಚೂಸ್ ಮಾಡ್ತಿಲ್ಲ ಅಂತಂದ್ರೆ he or she is not meant for you. ಅವರು ನಿಮ್ಮನ್ನ ಡಿಸರ್ವ್ ಮಾಡೋದಿಲ್ಲ, ನೀವು ಅವರನ್ನಲ್ಲ. ಅವರು ನಿಮ್ಮನ್ನ ಡಿಸರ್ವ್ ಮಾಡೋದಿಲ್ಲ. ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಒಳ್ಳೆ ಮನಸ್ಸಿಗೆ ಅವ್ರಿಗೆ ಪಡ್ಕೊಳ್ಳೋದಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ. ಸೊ ನಿಮ್ಮ ಒಂದು ಲೈಫ್ ನ ಕೀಲಿಕೈ ನಿಮ್ಮಲ್ಲೇ ಇದೆ, ಬೇರೆದವ್ರಿಗೆ ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ಮ ರಿಮೋಟ್ ನ ಯಾರಿಗೂ ಕೊಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಟೇಕ್ ಯುವರ್ ಪವರ್ ಬ್ಯಾಕ್. ಓಕೆ, ಹೀಲ್ ಆಗಿ. ಓಕೆ, ಹೋಪೋನೋಪೋನೋ ಮಸ್ಟ್ ಅಂಡ್ ಶುಡ್ ನೀವು ಸ್ಟಾರ್ಟ್ ಮಾಡ್ಕೊಳ್ಳೇಬೇಕು. ಜಸ್ಟ್ ನಿಮ್ಮ ಫೋಟೋ ನೋಡ್ತಾ ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಐ ಥ್ಯಾಂಕ್ಸ್ ಯು, ಐ ಲವ್ ಯು ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ದಿಸ್ ವಿಲ್ ಹೀಲ್ ಯು. ಸಪೋಸ್ ನಿಮ್ಗೆ ಅದ್ಯಾವುದು ಮಾಡೋಕ್ ಆಗ್ತಾ ಇಲ್ಲ ಅಂದ್ರೆ ಓಂ ಶ್ರೀ ಕಾಳಿಕಾದೇವಿ ನಮಃ ಅಂತಾನು ನೀವು ಚಾಂಟ್ ಮಾಡಬಹುದು. ಅಥವಾ ಜಸ್ಟ್ ಅವರ ಒಂದು ಬೀಜ ಮಂತ್ರನ ಕ್ರೀಮ್ 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 ಅಂತ ನೀವು ಚಾಂಟ್ ಮಾಡ್ತಾ ಬನ್ನಿ. ಎಷ್ಟು ಸ್ಟ್ರಾಂಗ್ ಮಾಡ್ತಾರೆ ಕಾಳಿಮಾ ಅಂತಂದ್ರೆ ಅಷ್ಟು ಸ್ಟ್ರಾಂಗ್ ನಿಮ್ಮನ್ನ ಮಾಡ್ತಾರೆ. ಅಂಡ್ ಅನ್ಶೇಕಬಲ್ ಆಗ್ತೀರಾ, ಅನ್ಬ್ರೇಕಬಲ್ ಆಗ್ತೀರಾ. ಟ್ರಸ್ಟ್ ಮೀ. ಓಕೆ, ಹೇಳಿಲ್ವಾ? ಇಟ್ಸ್ ಟೈಮ್ ಟು ಹೀಲ್. It's time to connect with universe. It's time to connect with Kalima. It's time to connect with cosmic energies. Okay. And every time ನನಗೆ ಯಾರು ಇಲ್ಲ ನನ್ನ ಜೊತೆಗೆ, ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ನನ್ನ ಜೊತೆಗೆ ಯಾರು ನಿಲ್ಲೋದಿಲ್ಲ ಅಂತೆಲ್ಲ ನಿಮ್ಮ ಪ್ರಶ್ನೆಗಳಿದ್ರೆ, ನನಗೆ ಯಾರು ಅರ್ಥ ಮಾಡ್ಕೋಬೇಕು ಅಂತ ನೀವು ಅನ್ಕೊಳ್ತಾ ಇದ್ರೆ ಯೂನಿವರ್ಸ್ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮ ಪ್ರೇಯರ್ಸ್ಗೆ ಆನ್ಸರ್ಸ್ ಖಂಡಿತ ಸಿಗುತ್ತೆ. ಯಾವಾಗ ಸಿಗುತ್ತೆ? ನೀವು ಪಾಸ್ನಲ್ಲಿ ಎಟ್ಕೋ ಮಾಡಿ ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಿಮ್ಮ ಪ್ರೇಯರ್ಸ್ ಆನ್ಸರ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾ, ಯಾವಾಗ್ಲೂ ನನಗೆ ಯಾಕೆ ಹೀಗಾಗತ್ತೆ ಅನ್ನೋದ್ರ ಬದಲು ಏನೇ ಆದ್ರೂ ಒಳ್ಳೇದಕ್ಕೆ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನ ನೀವು ಶಿಫ್ಟ್ ಮಾಡ್ಕೊಂಡ್ರೆ ಖಂಡಿತ ಮಿರಾಕಲ್ಸ್ ನಿಮ್ಮ ಲೈಫ್ ಅಲ್ಲಿ ಆಗುತ್ತೆ. ಓಕೆ, ಸೊ ಇಟ್ಸ್ ಟೈಮ್ ಟು ಅಗೇನ್, ಇಟ್ಸ್ ಟೈಮ್ ಟು ಹೀಲ್. ಅಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಒಳ್ಳೆತನಕ್ಕೆ ನ್ಯಾಯ ಅನ್ನೋದು ಸಿಗುತ್ತೆ, ನಿಮಗೆ ಜಸ್ಟಿಸ್ ಅನ್ನೋದು ಸಿಗುತ್ತೆ. ಎಲ್ಲವನ್ನು ಮೇಲೆ ಆ ಪರಮಾತ್ಮ ನೋಡ್ತಾ ಇರ್ತಾನೆ. ಅವ್ರಿಗೆ ಯಾರು ಒಳ್ಳೇದ್ ಮಾಡಿದ್ದಾರೆ, ಯಾರಿಗೆ ಕೆಟ್ಟದ್ ಮಾಡಿದ್ದಾರೆ, ನಿಮಗೆ ಆಗಿರುವಂತಹ ನೋವುಗಳು, ಕಷ್ಟಗಳು, ಅನ್ಯಾಯಗಳು ಎಲ್ಲವನ್ನು ದೇವ್ರು ನೋಡ್ತಾರೆ. ಅವರವರ ಕರ್ಮಾನುಸಾರ ಅವರವರ ಕರ್ಮ ಫಲಗಳಿಗೆ ಬಿಟ್ಟಿದ್ದು. ಸೊ ಈಗ ಅವರು ನಿಮ್ಮ ಕಣ್ಮುಂದೆ ಚೆನ್ನಾಗಿರಬಹುದು, ಬಟ್ ನಿಮಗೆ ಅವರ ಒಂದು ಆಳವಾದ ಒಂದು ಪರಿಸ್ಥಿತಿ ನಿಮಗೆ ಗೊತ್ತಿರೋದಿಲ್ಲ. ಅವ್ರ ಹೆಲ್ತ್ ಗೊತ್ತಿರೋದಿಲ್ಲ, ಅವ್ರ ಫಿನಾನ್ಸ್ ಗೊತ್ತಿರೋದಿಲ್ಲ, ಅವ್ರು ಏನ್ ಗೋತ್ರು ಆಗ್ತಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಮೇಲ್ನೋಟಕ್ಕೆ ಅವ್ರು ಖುಷಿಯಿಂದ ಇದ್ದಿರ್ತಾರೆ, ಬಟ್ ಟ್ರಸ್ಟ್ ಮೀ, ನಿಮಗೆ ನೋವು ಕೊಟ್ಟಿರುವಂತವ್ರು ಅಥವಾ ನಿಮಗೆ
ಏನ್ ಇದು ಅನ್ಯಾಯ ಆಗಿರುತ್ತೆ ಅಥವಾ ಏನೆಲ್ಲ ನೀವು ಗೋತ್ರು ಆಗಿರ್ತೀರಾ, ಡೆಫಿನೆಟ್ಲಿ ಆ ಒಂದು ಕರ್ಮಗಳನ್ನು ಅವ್ರು ಅನುಭವಿಸ್ತಾನೆ ಇರ್ತಾರೆ. ಅವ್ರಿಗೂ ಆ ಒಂದು ಥಿಂಗ್ ಹೋಗ್ತಾ ಇರುತ್ತೆ. ಬಟ್ ಯಾವತ್ತೂ ಅನ್ಕೋಬೇಡಿ ನಾನು ಅವರ ಒಂದು ಕರ್ಮ ಅನುಭವಿಸೋದನ್ನ ನೋಡ್ಬೇಕು, ಅವರ ನೋವನ್ನ ನೋಡ್ಬೇಕು, ಅದನ್ನ ನೋಡ್ಬೇಕು ಅಂತೆಲ್ಲ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ಜಸ್ಟ್ ಯೂನಿವರ್ಸಿಗೆ ಬಿಟ್ಬಿಡಿ, ಜಸ್ಟ್ ಲೆಟ್ಕೋ ಮಾಡಿ. ಆ ಒಂದು ಕಾಳಿಮಾ ನೋಡ್ಕೊಳ್ತಾರೆ, ಯೂನಿವರ್ಸ್ ನೋಡ್ಕೊಳ್ತಾರೆ ಅದನ್ನ. ಓಕೆ, ಸೊ ಜಾಸ್ತಿ ನೀವು ಯೋಚಿಸ್ಬೇಡಿ. ಅಂಡ್ ಎಸ್, ನಿಮ್ಮ ಸ್ಟ್ರೆಂತ್ ನಿಮ್ಮ ಕೈಯಲ್ಲಿದೆ. ಅಂಡ್ ನಿಮ್ಮಲ್ಲಿರುವಂತಹ ಫೆಮಿನೈನ್ ಎನರ್ಜಿ, ನಿಮ್ಮಲ್ಲಿರುವಂತಹ ಮಸ್ಕುಲಿನ್ ಎನರ್ಜಿ ಎರಡನ್ನು ಬ್ಯಾಲೆನ್ಸ್ ಮಾಡಿ. ಇಟ್ಸ್ ಟೈಮ್ ಟು ಬ್ಯಾಲೆನ್ಸ್ ಎವ್ರಿಥಿಂಗ್. ಅಂಡ್ ನಿಮ್ಮ ಸ್ಟ್ರೆಂತ್ ನ ನೀವು ವಾಪಸ್ ತಗೊಂಡ್ ಬನ್ನಿ ಅಂತ ಹೇಳ್ತಾ, ನಿಮ್ಮ ಪವರ್ನ ನೀವು ತಗೊಂಡ್ ಬನ್ನಿ. ಅಂಡ್ ಯು ನೋ ವಾಟ್, ನಿಮ್ಮ ಸ್ಟ್ರೆಂತ್ ಏನಿದೆ ನಿಮಗೆ ಗೊತ್ತಿಲ್ಲ. ನೀವು ಎಷ್ಟರ ಮಟ್ಟಿಗೆ ಹೀಲ್ ಆಗಬಹುದು, ಬೇರೆದವ್ರನ್ನು ಹೀಲ್ ಮಾಡುವಂತ ಕೆಪಾಸಿಟಿ ಕೂಡ ನಿಮಗಿರುತ್ತೆ. ಸೊ ಆ ಸ್ಟ್ರೆಂತ್ ನಿಮ್ಮಲ್ಲಿ ಇರುತ್ತೆ. ಸೊ ಸ್ಟಾರ್ಟ್ ಹೀಲಿಂಗ್ ಯುವರ್ ಸೆಲ್ಫ್. ಸ್ಟಾಪ್ ಕಂಪ್ಲೇನಿಂಗ್, ನನ್ನ ಹತ್ರ ಅದು ಇಲ್ಲ, ನನಗೆ ಅವ್ರು ಇದ್ ಮಾಡಿದ್ರು, ನನಗೆ ಹಾಗ್ ಮಾಡಿದ್ರು, ಹೀಗ್ ಮಾಡಿದ್ರು. ಇದೆಲ್ಲವನ್ನು ಬಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಳಿ. ಅಂಡ್ ಎಸ್, ಡೆಫಿನೆಟ್ಲಿ ನಿಮ್ಮನ್ನ ನೀವು ಫಾರ್ಗಿವ್ ಮಾಡ್ಕೊಳ್ಳಿ. ದಿಸ್ ಇಸ್ ದ ಫಸ್ಟ್ ಮೇನ್ ಥಿಂಗ್. ಈಗ ಸುಮಾರು ಜನ ನಿಮ್ಮ ಪ್ರೀತಿ ವಾಪಸ್ ಬರ್ಲಿ ಅಂತ ಇಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತೀರಾ, ಅಥವಾ ಮದುವೆ ಆಗ್ಲಿ ಅಂತ, ಜಾಬ್ ಸಿಗ್ಲಿ ಅಂತ ಎಲ್ಲವನ್ನೂ ಮಾಡ್ತಾ ಇರ್ತೀರಾ. ಬಟ್ ಸ್ಟಿಲ್ ಸಮ್ವೇರ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಯಾವುದು ವರ್ಕ್ ಆಗ್ತಾ ಇಲ್ಲ ಅಂದ್ರೆ ಇಟ್ಸ್ ಟೈಮ್ ಟು ಹೀಲ್ ಯುವರ್ ಸೆಲ್ಫ್. ನಿಮ್ಮ ಒಂದು ಸೆಲ್ಫ್ ಇದ್ರ ಮೇಲೆ, ನಿಮ್ಮ ಮೈಂಡ್ ಸೆಟ್ ಮೇಲೆ, ನಿಮ್ಮ ಒಂದು ಇರುವಿಕೆ ಮೇಲೆ, ನಿಮ್ಮ ಒಂದು ಸೆಲ್ಫ್ ಅಕ್ಸೆಪ್ಟೆನ್ಸ್ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ. ಅಂಡ್ ನಿಮ್ಮನ್ನ ನೀವು ಫಾರ್ಗಿವ್ ಮಾಡ್ಬೇಕಾಗತ್ತೆ. ಇಟ್ಸ್ ಮೇನ್ ಥಿಂಗ್. ಫಸ್ಟ್ ನಿಮ್ಮ ಸಿಚುವೇಶನ್ ನ ಅಕ್ಸೆಪ್ಟ್ ಮಾಡಿ. ಅಂಡ್ ಎಲ್ಲಿ ನೀವು ತಪ್ಪು ಮಾಡ್ತಾ ಇದ್ರಿ, ಎಲ್ಲಿ ಮಿಸ್ಟೇಕ್ಸ್ ಆಯ್ತು, ಎಲ್ಲಿ ನಿಮ್ಮನ್ನ ನೀವು ಬಿಟ್ಕೊಟ್ರಿ, ಎಲ್ಲಿ ನೀವು ಅಲ್ದೇ ಇರುವಂತಹ ವ್ಯಕ್ತಿತ್ವನ ನೀವು ಆಗೋದಕ್ಕೆ ಟ್ರೈ ಮಾಡಿದ್ರಿ, ಅದನ್ನೆಲ್ಲವನ್ನು ರೆಕಗ್ನೈಸ್ ಮಾಡಿ, ಅದನ್ನೆಲ್ಲ ಗಮನಿಸಿ. ಅಂಡ್ ಅದನ್ನ ಒಪ್ಕೊಳ್ಳಿ. ಹೌದು, ನಾನು ಇಲ್ಲಿ ಇದ್ದಷ್ಟು ತಪ್ಪುಗಳನ್ನ ನಾನು ಮಾಡಿದೀನಿ, ಇನ್ನು ಮುಂದೆ ಅದನ್ನ ಮಾಡೋದಿಲ್ಲ, ಅದನ್ನ ಸರಿಪಡಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ತಗೊಂಡು ಸ್ಟ್ರಾಂಗ್ ಮಾಡ್ಕೊಂಡು ಅಂಡ್ ಹೋಪೋನೋಪೋನೋ ಜರ್ನಿನ ಶುರು ಮಾಡಿ. ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾ, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಗೈಡೆನ್ಸ್ ಬೇಕು, ಹೆಚ್ಚಿನ ಒಂದು ಮಾಹಿತಿ ಬೇಕು ಅಂದ್ರೆ, ಅಥವಾ ಇನ್ನೂ ಬೆಟರ್ ಆಗಿರುವಂತಹ ಕ್ಲಾರಿಟಿ ಬೇಕು ಅಂತ ಅಂದ್ರೆ, ತುಂಬಾ ಲೋ ಫೀಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ನೀವು ಪರ್ಸನಲ್ ರೀಡಿಂಗ್ ಅನ್ನೋದನ್ನ ತಗೋಬಹುದು, ಅಥವಾ 1-to-1 ಸೆಷನ್ ನ ನೀವು ನನ್ನ ಜೊತೆ ಕನೆಕ್ಟ್ ಆಗಬಹುದು, ಕೌನ್ಸಿಲಿಂಗ್ ಅನ್ನೋದನ್ನ ತಗೋಬಹುದು. ಓಕೆ, ಐ ಆಮ್ ದೇರ್ ಟು ಗೈಡ್ ಯು ಅಂಡ್ ಐ ಆಮ್ ದೇರ್ ಟು ಹೆಲ್ಪ್ ಯು. ನಾನು ನಿಮಗೋಸ್ಕರ, ನಿಮ್ಮ ಸಹಾಯಕ್ಕೋಸ್ಕರ ನಾನು ಯಾವಾಗ್ಲೂ ಇರ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನೀವು ನನ್ನ ಪರ್ಸನಲಿ ಕನೆಕ್ಟ್ ಆಗಬಹುದು ಅಂತ ಹೇಳ್ತಾ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.